ಅಷ್ಟೇ ಮೇಡಮ್, ಇನ್ನೊಂದು 2 ಸಲ ಮಾಡಿದ್ರೆ ಬಂದೇ ಬಿಡುತ್ತೆ. ಮಲ್ಲಿ ನಂಗೇನೋ ಬರುತ್ತೆ, ಅವನಿಗೆ ಬರ್ಬೇಕಲ್ಲ. ಯಾರಿಗೆ? ಇರು ಕಾಲ್ ಮಾಡಿ ಕೇಳ್ತೀನಿ ಅವನು ಎಲ್ಲಿದ್ದಾನೆ ಅಂತ. ಅಣ್ಣ ಎಲ್ಲಿದ್ಯಾ ನೀನು? ನನ್ಗೆ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಸ್ವಲ್ಪ ಕೆಳಗಡೆ ನೋಡು. ಕೆಳಗ? ಹೇಗೆ? ನನ್ನ ಟೈಮ್ ಅಂದ್ರೆ ಟೈಮು. ಅರ್ಧ ಗಂಟೆ ಲೇಟ್ ಆಗಿದೆ. ಕೋರಿಯೋಗ್ರಾಫರ್ಗೆ ಮನೆಗೆ ಹೋಗಕ್ ಲೇಟ್ ಆಗಲ್ವಾ? ಬಾ ಬೇಗ. ಕೊರಿಯೋಗ್ರಾಫರ್ ಬಂದಿದ್ದಾರಾ? ಕಾಂಪಿಟೇಷನ್ ಫುಲ್ ಸೀರಿಯಸ್ ಆಗಿ ತಗೊಬಿಟ್ಟಿದ್ದಾಳೆ. ಅದೇನೋ ಇರ್ಲಿ, ನಿನ್ ಕಾಲು ಹುಷಾರಪ್ಪ. ಮೇಡಮ್, ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಇನ್ಯಾರು? ಅಣ್ಣನ ಹತ್ರ. ಮೇಡಮ್, ಅವ್ರಿಗೂ ಡಾನ್ಸ್ ಹೇಳ್ಕೊಡ್ಬೇಕಾ? ಹಾ, ಕಾಂಪಿಟೇಷನ್ ಅಲ್ಲಿ ನಾವಿಬ್ರು ಒಟ್ಟಿಗೆ ಡಾನ್ಸ್ ಮಾಡ್ತಿರೋದು. ಕಾಲೇಜಲ್ಲಿ ಸಿಬ್ಲಿಂಗ್ ಡ್ಯಾನ್ಸ್ ಕಾಂಪಿಟೇಷನ್ ಇದೆ. ಅಣ್ಣ ತಂಗಿ ಅಕ್ಕ ತಮ್ಮ, ಅಕ್ಕ ತಂಗಿ ಅಣ್ಣ ತಮ್ಮ ಇರೋರೆಲ್ಲ ಹೋಗಿ ಹೆಸರು ಕೊಡ್ಬೋದು ಅಂದ್ರು. ಅದಕ್ಕೆ ನಾನು ಹೋಗಿ ಹೆಸರು ಕೊಟ್ಟು ಬಂದೆ. ಏನು ಕಾಂಪಿಟೇಷನ್? ಹೌದು, ನಮ್ ಕಾಲೇಜಲ್ಲಿ ಸಿಬ್ಲಿಂಗ್ಸ್ ಡಾನ್ಸ್ ಕಾಂಪಿಟೇಷನ್ ಇದೆ. ನಾನು ನಮ್ಮ ಅಣ್ಣನ ಜೊತೆನೆ ಡಾನ್ಸ್ ಮಾಡ್ತಿರೋದು. ಮುಗೀತು ಕತೆ. ದತ್ತು ನೋಡಿದ್ರೆ ಗೆಲ್ಲೇಬೇಕು ಅಂತ ಇದ್ದಾನೆ. ನಾನಿಲ್ಲಿ ಬಂದು ಇನ್ನೊಬ್ಬರಿಗೆ ಡಾನ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನನ್ನು ಮಾತೇ ಆಡ್ಸಲ್ಲ ಅಷ್ಟೇ. ಮಲ್ಲಿ, ನಿನ್ನೆ ನಾನು ಅಣ್ಣ ಡಾನ್ಸ್ ಪ್ರಾಕ್ಟೀಸ್ ಮಾಡಕ್ ನೋಡಿದ್ವಿ. ಆದ್ರೆ ನನ್ ಕೈ ಬೀಸಿದ್ರೆ ಅವ್ನ್ ಕಾಲ್ ಬೀಸ್ತಾನೆ. ನೋಡೋರ್ಗೆ ನಾವು ಡಾನ್ಸ್ ಮಾಡ್ತಿದೀವ, ಫೈಟ್ ಮಾಡ್ತಿದೀವ ಅಂತ ಡೌಟ್ ಬರುತ್ತೆ. ಇನ್ನಾವ್ ಗೆಲ್ಲದ್ ಹೇಗೆ? ದತ್ತು ಜೊತೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಇಲ್ಲಿ ರಿಯಾ ಮೇಡಮ್ಗೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಡ್ತೀನಿ. ಪರಿಶ್ರಮ ಅಷ್ಟೇ ನಮ್ಮ ಕೈಯಲ್ಲಿದೆ, ಗೆಲ್ಲೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ. ಮಲ್ಲಿ, ಏನಾಯ್ತು? ಸೈಲೆಂಟ್ ಆಗಿದ್ಯಾ? ಏನಿಲ್ಲ ಮೇಡಮ್, ಅಣ್ಣ ಸರ್ ಹೇಗೆ ಡಾನ್ಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಈಗ ಬರ್ತಾರಲ್ಲ, ನೀನೇ ನೋಡು. ಶಾಶ್ವತಿ, ಎಲ್ಲದಕ್ಕೂ ಮೂಗ್ ತೂರ್ಸೋದಿಕ್ಕೆ ಬರ್ಬೇಡ. ನೀವು ಮೂಗ್ ತೂರ್ಸೋದನ್ನ ಬಿಟ್ಟಾಗ ನಾನು ಬಿಡ್ತೀನಿ. ಅಲ್ಲ ಅಮ್ಮ, ವಿರಾಜ್ ಏನ್ ಮಾಡ್ತಿದ್ದಾನೆ, ಏನ್ ಮಾಡ್ತಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಈಗ ಅಣ್ಣನ ಹಿಂದೆ ಬಿಟ್ಟಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಶುರುವಾಯ್ತು ಇವಳದ್ದು. ಅಮ್ಮ, ಇವಳು ಡ್ರಾಮಾ ಇದ್ದಿದ್ದೆ, ನೀ ಏನು ತಲೆ ಕೆಡಿಸ್ಕೊಬೇಡ. ಯಾಕಣ್ಣ, ವಿರಾಜ್ ಬಗ್ಗೆ ಈಗ ಚುಚ್ಕೊಟ್ಟಿದ್ದು ಸಾಕಾಗಿಲ್ವಾ? ಅಮ್ಮ, ಅಣ್ಣನ ಮಾತು ಕೇಳುವಷ್ಟು ನೀವು ವಿರಾಜ್ ಮೇಲೆ ನಂಬಿಕೆ ಕಳ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಳಾಗ್ತಾ ಇರೋವಾಗ್ಲೇ ನೋಡಿ ಅದನ್ನ ತಡಿಬೇಕು. ಇಲ್ದೇ ಇದ್ರೆ ತಾನು ಕೆಡುತ್ತೆ, ಹತ್ರ ಇರೋದನ್ನು ಕೆಡಿಸುತ್ತೆ. ಕೆಟ್ಟಿರೋದು ನಿಮ್ಮ ಆಲೋಚನೆ. ಶಾಶ್ವತಿ, ಏನ್ ಮಾತಾಡ್ತಿದ್ಯಾ? ಬಾ ಇಲ್ಲಿಂದ. ಬಿಡಿ ಅದಕ್ಕೆ. ಇವತ್ತು ನಾನು ಮಾತಾಡೋದೇ ಹೀಗೆ. ಇಷ್ಟು ದಿನ ಸುಮ್ಮನಿದ್ದು ಇದ್ದು ನನಗೂ ಸಾಕಾಗೋಗಿದೆ. ಮಾತು ಬಿಟ್ರೆ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೆ ಇವ್ರು ಮನುಷ್ಯರೇ ಅಲ್ಲ ಅದಕ್ಕೆ.